ಕೃತಿಯಲ್ಲಿ ಸಾಧಿಸಿದ ಎತ್ತರ ದೊಡ್ಡದು. ಎಲ್ಲ ಫೋಟೋ ಅವ್ರ ಕಡೆ ಇರ್ತದೆ. ಕಳೆದ ಒಂದು 35 ವರ್ಷಗಳ ಫೋಟೋ ಅವ್ರ ಕಡೆ ಇದೆ. ಯಾವುದನ್ನು ತೋರಿಸ್ಬೇಕು ಸಾರ್ವಜನಿಕರಿಗೆ, ಯಾವುದನ್ನು ತೋರಿಸಬಾರ್ದು ಅನ್ನೋ ವಿವೇಕ ಅವರಿಗೂ ಇರ್ತದೆ, ಅವರ ಸಂಪಾದಕರಿಗೆ ಕೂಡ ಅದು ಇದ್ದಿರ್ತದೆ. ಸಂದರ್ಭವನ್ನು ಗಮನಿಸಿ ಫೋಟೋ ತೆಗೆಯುವುದು ಮತ್ತು ಸುರಕ್ಷಿತವಾಗಿಡುವುದು ಬಹಳ ಮುಖ್ಯ. 88ರಿಂದ ಅವರು ಫೋಟೋ ಸೇವೆ ಮಾಡ್ತಾ ಬಂದಿದ್ದಾರೆ. ಮಾಧ್ಯಮಕ್ಕೆ ದೂರದರ್ಶನ, ಚಂದನ ವಾಹಿನಿ, PTI, ಹಿಂದೂ, ರಾಜಸ್ಥಾನ್ ಪತ್ರಿಕಾ, KPN ಎಷ್ಟು ಮಾಧ್ಯಮಗಳಿಗೆ ಅವರು ಕೊಟ್ಟಿದ್ದಾರೆ. ಈ ಪತ್ರಕರ್ತರ ತಾಳ್ಮೆಗೆ ನಿಜಕ್ಕೂ ಪ್ರಶಸ್ತಿ ಸಲ್ಲಬೇಕು. ಎಷ್ಟು ಕಾಯಬೇಕಾಗ್ತದೆ. ಸುದ್ದಿ ಓದುವಾಗ ನಾವು ಬೆಳಿಗ್ಗೆ ಮುಂಜಾನೆ ಚಹಾದೊಂದಿಗೆ ಪತ್ರಿಕೆ ಅಂತ ನಮ್ಮ ಕೈಯಲ್ಲಿ ಇರ್ತದೆ. ಆದರೆ ಅವರು ಒಂದು ದೊಡ್ಡವರ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತಂದ್ರೆ ಈಗಂತೂ ಸೆಕ್ಯೂರಿಟಿ ದೊಡ್ಡದು, ನೀವು 2 ತಾಸು ಮೊದಲೇ ಬರಬೇಕು ಅಂತ. ಅವರು ಬರೋದೇ 2 ತಾಸು ಲೇಟ್ ಆಗ, ಅಲ್ಲಿಗೆ 5 ತಾಸು ಕಾಲ ಹಾಗೆ. ಕ್ಯಾಮರಾಗಳಿಗೆ ಅನಂತ ಸಾಧಕ, ಹಿರಿಯ ಛಾಯಾಗ್ರಾಹಕರು, ವರದಿಗಾರರು, ದೂರದರ್ಶನ, ಉತ್ತರ ಕರ್ನಾಟಕದ ವಾಣಿಜ್ಯದಲ್ಲಿ ಹುಬ್ಬಳ್ಳಿ ಮತ್ತು ಕರ್ಮಭೂಮಿಯನ್ನಾಗಿಸಿಕೊಂಡು ಕಳೆದ ಸುಮಾರು 4 ದಶಕಗಳ ಕಾಲ ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ತಾವು ಸಲ್ಲಿಸಿದ ಸರ್ವಿಸ್ ಅತ್ಯಂತ ಸುಧಾರಣವಾದದ್ದು. 1985ರಲ್ಲಿ ಕಿರಣ್ ಸ್ಟುಡಿಯೋ ಮೂಲಕ ಪತ್ರಿಕೆಗಳನ್ನು ಆರಂಭಿಸಿ ಅಂದಿನಿಂದ ಇಂದಿನವರೆಗೂ ಸಮಾಜದ, ಸಂಸ್ಕೃತಿಯ ಮತ್ತು ಪ್ರಮುಖ ಸಮಕಾಲೀನ ಘಟನೆಗಳನ್ನು ಚುರುಕಿನ ಕ್ಯಾಮರಾ ಕಣ್ಣಿನ ಮೂಲಕ ಸೆರೆ ಹಿಡಿದು ಜನಮನಕ್ಕೆ ತಲುಪಿಸುವಲ್ಲಿ ನಾವು ತೋರಿದ ದಕ್ಷತೆ ಮತ್ತು ಪ್ರಾಮಾಣಿಕತೆ ಇಂದಿನ ತಲೆಮಾರಿಗೆ ಮಾದರಿಯಾಗಿದೆ. 2005ರಲ್ಲಿ ನಾವು ಯಶಸ್ವಿಯಾಗಿ ಆಯೋಜಿಸಿದ 2 ದಿನಗಳ ಪತ್ರಿಕಾ ಛಾಯಾಚಿತ್ರ ಪ್ರದರ್ಶನವು ನಿಮ್ಮ ಕಲಾತ್ಮಕ ಹಾಗೂ ವೃತ್ತಿಪರ ದೃಷ್ಟಿಕೋನಕ್ಕೆ ಸಾಕ್ಷಿಯಾಗಿದೆ. ಕೇವಲ ಸ್ವಂತ ಸಾಧನೆಗಷ್ಟೇ ಸೀಮಿತವಾಗದೆ ಛಾಯಾಗ್ರಹಣ ಕ್ಷೇತ್ರದ ಒಟ್ಟಾರೆ ಬೆಳವಣಿಗೆ ಶ್ರಮಿಸುತ್ತಾ ಕಳೆದ 9 ವರ್ಷಗಳಿಂದ ಹುಬ್ಬಳ್ಳಿ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಜವಾಬ್ದಾರಿಯುತ ಸೇವೆ ಸಲ್ಲಿಸುತ್ತಿದ್ದೀರಿ. ಯುವ ಛಾಯಾಗ್ರಾಹಕರಿಗೆ ನಿರಂತರವಾಗಿ ಪ್ರೋತ್ಸಾಹ, ಮಾರ್ಗದರ್ಶನ ಹಾಗೂ ಆಶ್ರಯ ನೀಡುತ್ತಾ ಇಡೀ ಛಾಯಾಗ್ರಾಹಕರ ಸಂಘಟನೆಯನ್ನು ಒಗ್ಗಟ್ಟಿನಿಂದ ಮುನ್ನಡೆಸುತ್ತಿರುವ ತಮ್ಮ ಸಂಘಟನಾ ಚಟುವಟಿಕೆ ಮತ್ತು ನಾಯಕತ್ವ ಗುಣ ಶ್ಲಾಘನೀಯವಾದದ್ದು. ತಮ್ಮ ಸುದೀರ್ಘ ಹಾಗೂ ನಿಸ್ವಾರ್ಥ ಸೇವೆಯನ್ನು ರೂಪಿಸಿ ನಾಡಿನ ವಿವಿಧ ಸಂಘ ಸಂಸ್ಥೆಗಳು, ಸರ್ಕಾರವು ತಮಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಈ ಪವಿತ್ರ ಸಂದರ್ಭದಲ್ಲಿ ತಮ್ಮ ಕ್ಯಾಮರಾದ ಮೂಲಕ ಇತಿಹಾಸವನ್ನು ದಾಖಲಿಸಿದ ತಮಗೆ ಆಯುರಾರೋಗ್ಯ, ಸುಖಶಾಂತಿ ಹಾಗೂ ಸದಾ ಕ್ರಿಯಾಶೀಲತೆಯಾಗಿರುವ ಶಕ್ತಿಯನ್ನು ಬಹುಮಾನವನ್ನು ಕರುಣಿಸಲಿ ಎಂದು ಭಕ್ತಿಪೂರ್ವಕವಾಗಿ ಹಾರೈಸುತ್ತಾ ಈ ಗೌರವ ಸನ್ಮಾನವನ್ನು ನಮಗೆ ಸಮರ್ಪಿಸುತ್ತೇವೆ. ಆಯೋಜಕರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ನಮಸ್ಕಾರಗಳು. ಇಂದು ನನಗೆ ನೀಡುತ್ತಿರುವ ಈ ಸನ್ಮಾನವನ್ನು ನಾನು ಅತ್ಯಂತ ಗೌರವದಿಂದ ಸ್ವೀಕರಿಸುತ್ತಿದ್ದೇನೆ. ಈ ಗೌರವ ನನ್ನ ಒಬ್ಬನದ್ದಲ್ಲ, ನನ್ನ ಕುಟುಂಬ, ನಮ್ಮ ಶ್ರೀಮಂತರು, ನನ್ನ ಕುಟುಂಬ, ನನ್ನ ಮಕ್ಕಳದ 2 ಮಕ್ಕಳು ಸುತ್ತ ನನಗೆ ಸಾಥ್ ಕೊಟ್ಟಿದ್ದಾರೆ. ನನ್ನ ಕುಟುಂಬ, ನನ್ನ ಗುರುಗಳು, ನನ್ನ ಕಲಿಸಿದ ಈ ಫೋಟೋಗ್ರಾಫಿ ಕಲಿಸಿದ ಗುರುಗಳು ಬಾಬುರಾವ್ ಬಂಜರ್, ಇವರು ಸ್ನೇಹಿತರು ಹಾಗೂ ನನ್ನ ಕೆಲಸಕ್ಕೆ ಬೆಂಬಲ ನೀಡಿದ ಪ್ರತಿಯೊಬ್ಬರದ್ದಾಗಿದೆ. ವಿಶೇಷವಾಗಿ ಲೋಕಹಿತ ಟ್ರಸ್ಟ್ ಮತ್ತು ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಪೂರ್ವವಾದ ಧನ್ಯವಾದಗಳು. ಈ ಗೌರವವು ನನಗೆ ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಲು ಪ್ರೇರಣೆ ನೀಡುತ್ತದೆ. ನನಗೆ ಒಂದು 2 ಮಾತಾಡೋದಿದೆ. ನಾವು ಮಾತಾಡಿಸುತ್ತ ಫೋಟೋಗ್ರಾಫಿ ಬಗ್ಗೆನೇ ಮಾತಾಡಬೇಕು ಹೆಚ್ಚಾಗಿ. ಯಾಕಂದ್ರೆ ನನಗೆ ಒಂದು ಗುರುತಿಸಿ ಕೊಟ್ಟಿದ್ದು ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಈ ಕಾಯಕವೇ ಕೈಲಾಸ ಅಂದ್ರೆ ಏನು ನಿಷ್ಪಕ್ಷಪಾತವಾಗಿ ಏನು ಕೆಲಸ ಮಾಡ್ತಿಲ್ಲ, ನಿಮಗೆ ಮುಂದೆ ನಿಮ್ಗೊಂದು ಪ್ರತಿಭೆ ಸಿಗ್ತೈತೆ ಅಂದ್ರೆ ನಮ್ಮದು. ಉದಾಹರಣೆ 1985ರಲ್ಲಿ ನಾನು ಒಂದು ಚಿಕ್ಕ ಸ್ಟುಡಿಯೋ ಉಳ್ಳಾಮೂಡಿನಲ್ಲಿ ನಾನು ಪ್ರಾರಂಭ ಮಾಡಿ, ನಂತರ 88ರಲ್ಲಿ ನಾನು ಪತ್ರಿಕಾ ಫೀಲ್ಡ್ನಲ್ಲಿ ವಿಶಾಲ ಕನ್ನಡ ವಿಶಾಲ ಕನ್ನಡ ಪತ್ರಿಕೆಯಲ್ಲಿ ಪ್ರಥಮವಾಗಿ ನಾನು ಪ್ರಾರಂಭ ಮಾಡಿ, ಅಂದಿನಿಂದ ನನಗೆ ಪ್ರೆಸ್ ಫೀಲ್ಡ್ ಅನ್ನೋದು ಗೊತ್ತಿದ್ದಿಲ್ಲ.
ಪತ್ರಿಕಾ ಫೀಲ್ಡ್ ಆಮೇಲೆ ಗೊತ್ತಾಗುತ್ತೆ ಇದಿಷ್ಟು ಒಳ್ಳೆ ನಾವು ಸ್ಟುಡಿಯೋ ಮಾಡಿ ಗಳಿಸ್ಬೋದು, ಫೋಟೋ ರೊಕ್ಕಗಳು. ಆದ್ರೆ ಪತ್ರಿಕಾ ಫೀಲ್ಡ್ ಅಲ್ಲಿ ಅಂದ್ರೆ 1988ನಲ್ಲಿ ಇಷ್ಟು ನನಗೆ ಖುಷಿ ಆಗುತ್ತೆ. ಒಂದು ರೀತಿ ಭಾಳ ನನಗೆ ಈಗ ಪತ್ರಿಕೋದ್ಯಮದಲ್ಲಿ ಹೋದಾಗ ಏನೇನು ಟಫ್ ಬಂದು ಆದ್ರೆ ಅದೆಲ್ಲ ನೋಡ್ಕೊಂಡು ಹೋದ್ರೆ ಅವಾಗ ಸೈನಿಕರನ್ನ ಹಿಡಿದು ಮೋಹನ್ ಹೆಗಡೆ ಸುತ್ತ ನಾವು ಫೋಟೋ ಹೋಗಿದ್ರೆ ಅವಾಗ ಎಲ್ಲ ಪತ್ರಿಕೆಗೂ ನಾವು ಫೋಟೋ ತೆಗಿತಿದ್ದೆ. ಅವಾಗ ಹೋದ್ರೆ ನಮಗೊಂದು ಅನುಭವ, ಒಂದು ಸತ್ತಲ್ಲಿ ಹೋಗ್ಬೇಕು, ಒಂದು ಹ್ಯಾಪಿ ಮೂಡ್ನಲ್ಲಿ ಹೋಗ್ಬೇಕು, ಒಂದು ಕಷ್ಟದಲ್ಲಿ ಹೋಗ್ಬೇಕು, ಕವನಲ್ಲಿ ಹೋಗ್ಬೇಕು, ಸ್ಟ್ಯಾಬ್ನಲ್ಲಿ ಮಾಡೋ ಒಂದು ಸುತ್ತ ನಾವು ಫೋಟೋಗ್ರಾಫಿ ಮಾಡಿದ್ದೇವೆ. ಈವನ್ ಸ್ಟ್ಯಾಬ್ ಮಾಡಿದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋ ಸುತ್ತ ನಾವು ಫೋಟೋಗ್ರಾಫಿ ತೆಗೆದೇವೆ. ಯಾಕಂದ್ರೆ ದೇವರು ಇವ್ರು ಹೇಳಿದಾಗ ಇವತ್ತೇನ ಮಹರ್ಷಿ ನಾರದ ಮುನಿಗಳ ಒಂದು ಬರ್ತ್ಡೇ ಟೈಮ್ನಲ್ಲಿ ಈ ರೀತಿ ನಾರದ ಏನ್ ಮಾಡ್ತಿದ್ದ ಆ ರೀತಿ ಪತ್ರಿಕೋದ್ಯಮ ಸುತ್ತ ಆ ರೀತಿ ಅವಾಗ ಮಾಡಿದ್ರು. ಯಾಕಂದ್ರೆ ದೂರದರ್ಶನ್ ಅವಾಗ ನಾನು ಜಾಯ್ನ್ ಆಗಿದೆ 1990ನಲ್ಲಿ. ಅವಾಗ ಯಾವುದೇ ಟಿವಿ ಚಾನಲ್ ಏನಿದ್ದಿದ್ದಿಲ್ಲ, ದೂರದರ್ಶನ್ ಒಂದೇ ಇದೆ. ಅದು ನಾವು ಕ್ಯಾಶೆಟ್ನಲ್ಲಿ ರಿಕವರ್ ಮಾಡ್ತಿದ್ದೇವೆ. ಒಂದು ದುರ್ಘಟನೆ ಅಮಾವಾಸ್ಯೆ ಇತ್ತು ಆ ದಿವಸ. ನಮ್ಮ ತಾಯಿಯವರು ನಾವು ನೆನೆಸ್ಬೇಕಾಗಿ, ನಮ್ಮ ತಾಯಿಯವರು ನಮ್ಮ ಸರ್ ಸ್ಟುಡಿಯೋ ಕೊಡ್ತಿದ್ದ 1991ನಲ್ಲಿ ಮುಚ್ಚಕ್ಕಿದ್ದ ದೇವರ ಬೆಳಗ್ಗೆ ಒಂದು ದೊಡ್ಡ ದುರಂತ. ಆ ಬಸ್ನಲ್ಲಿ 90 ಮೆಂಬರ್ಸ್ ಆ ಬಸ್ನಲ್ಲಿ ಹಿಂದೆ ಬಿದ್ದು ಮಾರ್ಕೆಟ್ ಮುಚ್ಚಕ್ಕಿದ್ದು ದಾವಣಗೆರೆಯಲ್ಲಿ ಒಂದು ಜಾತ್ರೆ ಸರಾಗಿ ಎಲ್ಲರೂ ಹೊಟ್ಟಿದ್ರು. ಅದು ರಿವರ್ಸ್ ಹೋಗೋ ಮುಂದೆ ಸೀದಾ ಆ ಕೆನಲ್ನಲ್ಲಿ ಬಿದ್ದಾಗ ನಮ್ಗೆ ಗೊತ್ತಾಗಿದ್ದು 6 ಗಂಟೆಗೆ. ಇದಾಗಿದ್ದು 6:15 ದಿಲ್ಲಿನ ಫೋನ್ ಬಂದಾಗ ಇವತ್ತು ಅಮಾಶೆ ಹೋಗೋಣ ಅಂತ ನಂತ ಏನಾಗಲಿ ಅಂತೇಳಿ ನಾವು ಕಾರ್ ತಗೊಂಡು ಇಲ್ಲಿ ದಾವಣಗೆರೆಗೆ ಹೋಗಿ ಅಲ್ಲಿಂದ ಹುಚ್ಚಗಿದ್ದವರು ನಡ್ಕೊಂಡು ಹೋಗಿ 12-1 ಗಂಟೆಗೆ ನಾವು ಶೂಟ್ ಮಾಡಿ ಹೆಣದ ರಾಶಿ ನಮ್ಮ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನೋಡಿದ್ದು. ಅಲ್ಲಿ 191-25-30 ಆದೇಶ ಸಂಜೆವಾಡಿಯಲ್ಲಿ ಹೋಗ್ತಾರೆ. ಆಮೇಲೆ ಅದು ಶೂಟ್ ಮಾಡಿ ಈ ಕಡೆ ಫೋಟೋನು ಮಾಡ್ಬೇಕು. ಡಿ.ವಿ ಕ್ಯಾಮ್ರಾ ಶೂಟ್ ಮಾಡಿ ಆ ಕ್ಯಾಮ್ರಾ ತಗೊಂಡು ನಾವು ದಾವಣಗೆರೆಗೆ ಬಂದ ಅಲ್ಲೇ ಒಂದು 150 ರೂಪಾಯಿ ಒಂದು ಆಟೋ KSRTC ಡ್ರೈವರ್ ಬಂದ ಆದ ಬೆಂಗಳೂರು ಮುಗಿಸಿ ಆಮೇಲೆ ಅಲ್ಲಿಂದ ದಿಲ್ಲಿಯಿಂದ ಆಧಾರ ಸರ್ವಿಸ್ ಮತ್ತೊಂದು ದೇವರ ಬೆಳಗ್ಗೆ ಸೇಮ್ ಇನ್ಸಿಡೆಂಟ್. ಈ ರೀತಿ ನಮ್ಗೆ ಬಹಳ ಅಂದ್ರೆ ಊಟ ಹಗಲು ನೀರು ಇದ್ದಾಗ ನಾವು ಅಡ್ಡಾಡಿ ಮಾಡೋದು ಅದರೊಂದು ಖುಷಿ ಬಂತು ಅಂದ್ರೆ ಮತ್ತೆ ಏನಪ್ಪ ಲೈಫ್ ಅನ್ನೋದು ನಮಗೂ ಗೊತ್ತಾಯ್ತು. ಆದಾಗ ಕ್ರಮೇಣವಾಗಿ 1992ನಲ್ಲಿ ಈದ್ಗಾ ಮೈದಾನದಲ್ಲಿ ದೊಡ್ಡ ನಾನು ಫೋಟೋಗ್ರಾಫಿ ಎಲ್ಲ ಮಾಡಿದ್ದೆ. ಮತ್ತು ಆ ಟೈಮ್ನಲ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದ ನಾನು ದೇಶಪಾಂಡೆನಲ್ಲಿ ನಾವು ಉಳಿದಿದ್ದು ದೊಡ್ಡ ಮಾತು. ಯಾಕಂದ್ರೆ ದೇಶಪಾಂಡೆನಲ್ಲಿ ಫೈರಿಂಗ್ ಸ್ಟಾರ್ಟ್ ಮೇಡಮ್ ಅವರಿಗೆ ಕೂತಿದ್ದಾರೆ. ಅವರು ರಾಜೇಶ್ವರಿ ಜಡಿ ಎಲ್ಲರೂ ಕೂಡಿ ಅಲ್ಲಿ ಎಲ್ಲ ಜಿಮ್ಖಾನ ಮೈದಾನದಲ್ಲಿ ನಿಂತುಬಿಟ್ಟಿದ್ರೆ. ಆಮೇಲೆ ಈ ಕಡೆಯಿಂದ ಶಾರದಾ ಹೋಟೆಲ್ ಕಡೆಯಿಂದ ಫೈರಿಂಗ್ ಆಗ್ತದೆ. 4-6 ಮಂದಿ ನಾನು ಇವ್ರದೆಲ್ಲ ಫೋಟೋ ತೆಗಿದ್ರೆ ಸವಾಯಿನಗರ ಅಲ್ಲಿಂದ ಮುಂದೆ ಬರ್ತಾ ಇದ್ದೆ. ಫೈರಿಂಗ್ ಚಾಲಕ ಒಬ್ಬರು ನನ್ನ ಬ್ಯಾಗ್ ಹಿಡಿದು ಹೇಳ್ತಾರೆ, ನನ್ನ ಪ್ರೆಸ್ನವ್ರು ಹೋಗಿ ಬಿಡಿದ್ರೆ ಅವ್ರಿಗೆ ಗೊತ್ತಿತ್ತು ಫೈರಿಂಗ್ ಮಾಡ್ಕೊಂಡು ಪ್ರೆಸ್ ಬಾ ಅಂತ ಹೇಳಿದಾಗ ನಾವು ಈ ಕಡೆಯಿಂದ ನಾವು ನೆತ್ತರಿಕೆರೆ ಉದಯಕೆರೆ ಶಂಕರ್ ಇದ್ರೆ ಅವ್ರು ನಾವು ಕೂಡಿ ಈ ಕಡೆ ಬರೋ ಮಠ 6 ಜನ ಬಿಟ್ಬಿಟ್ಟಿದ್ರು. ಅಕಸ್ಮಾತ್ ನಾವು ಇಲ್ಲಂದ್ರೆ ನಾವು ಇರ್ತಿದ್ವಿ. ಯಾಕಂದ್ರೆ ಒಂದು ದೊಡ್ಡ ಘಟನೆ ಆಧಾರ್ ಕೂಡಿ ಅಶೋಕ್ ಸಿಂಗ್ ಅದು ದೊಡ್ಡ ಫೈರಿಂಗ್ ಕ್ಯಾಮ್ರಾ ಕಸ್ಕೊಂಡು ಆಮೇಲೆ ಅಂತ ಟೈಮ್ನಲ್ಲಿ ನಾವು ಹೋಗಿ CBT-ನಲ್ಲಿ ಎಲ್ಲ ಫೋಟೋ ತೆಗೆದು ನಾವು ಎಕ್ಸಿಬಿಷನ್ ಅನ್ನು ಇಟ್ಟಿದ್ದೀವಿ. ಅದಾದ ನಂತರ ಈ ಪ್ರತಿ 2 ವರ್ಷ ಈದ್ಗಾ ಮೈದಾನದಲ್ಲಿ 15 ದಿವಸ ಮುಂಚಿತವಾಗಿ ಒಂದು ಕರ್ಫ್ಯೂ ಆಗಿ ಇಲ್ಲಿ ಆ ಕಾಶ್ಮೀರದಲ್ಲಿ ಇವರು ಜೋಶಿ ಅವರು ಏನು ಹಾರಿಸ್ಲಿಕ್ಕೆ ಬಂದಾಗ ಇಲ್ಲಿ ಸ್ಟಾರ್ಟ್ ಆಗಿದೆ. ನಮಗೆಲ್ಲ 15 ದಿವಸವರೆಗೆ ನಾವು ಈದ್ಗಾ ಮೈದಾನದಲ್ಲಿ ಇರೋದು ಹೋಗೋದು ಕಾಯಕ ಆಗಿಬಿಟ್ಟಿದೆ. ಅದು ಒಂದು ನಾವು ಚಾಲೆಂಜಿಂಗ್ ಇದೆ. ಯಾಕಂದ್ರೆ ಆದೇಶ ಎಲ್ಲ ನಮ್ಮ ಪೊಲೀಸರು ಸುತ್ತ ನನಗೆ ಕಿರಣ್ ಎಲ್ಲಿ ಹೋಗ್ತಾನೆ ಎಲ್ಲ ನೋಡ್ಬೇಕು. ಯಾಕಂದ್ರೆ ಆ ದಿವಸ ಉಮಾಭರ್ತಿ ಬಂದಿದ್ದೀವಿ ಗೊತ್ತು. ಉಮಾಭರ್ತಿ ಇಲ್ಲಿ ಅಂತೆಲ್ಲ ಇಲ್ಲ ಇಲ್ಲಿ ನಮ್ಗೊಂದು ಉಮಾಭರ್ತಿ ಬಂದಿದ್ದು ಇನ್ಫಾರ್ಮ್ ಬಂದು ನಾವು ಹೋಗಿ ಫೋಟೋಗ್ರಾಫರ್ ಸಂಜೆ ಮಾಡಿ ಬಂದಾಗ ಇಲ್ಲ ಉಮಾಭರ್ತಿ ಬರೋಗಿಲ್ಲ ಹೇಗೆ ಬಂದಾಗ್ತೀವಿ ಅಂದ್ಕೊಂಡೆ ನಮ್ಮ ಮೇಲೆ ಕಂಡಿಟ್ಟು ಪೊಲೀಸರು ನಮ್ಮ ಎಲ್ಲಿ ಹೋಗ್ತಾರೆ ನಮ್ಮ ಬೆನ್ನ ಹಾಕಿಬಿಟ್ಟು. ಯಾಕಂದ್ರೆ ಒಂದು ರೀತಿ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಇನ್ನೊಂದು ಪೊಲೀಸರು ಸುತ್ತ ಇಷ್ಟು ಪರಿಚಯ ಆಗಿದ್ದು ನಾರದ ಮನೆಗಳು ಏನ್ ಮಾಡ್ತಿದ್ದು ನಾವು ಯಾವ ಹಾಳು ಮಾಡ್ತಿದ್ದಲ್ಲ. ಪೊಲೀಸರು ಏನಂದ್ರೆ ಪೊಲೀಸರು ಇವ್ರದ್ದು ನೋಡ್ಕೊಂಡು ನಾವು ಒಂದು ಚೆನ್ನಾಗಿ ಆತ್ಮ ಬಾಂಧವ್ಯ ಫೋಟೋ ತೆಗಿತಿದ್ವು. ಇವನ್ ಕರ್ಫ್ಯೂನಲ್ಲಿ ಸುತ್ತ ನಾವು ಬರೀ ನನ್ನ ಬಜಾಜ್ ಕಾಪ್ ಗಾಡಿ
ನಾವು ಓಡ್ತಾ ಹೋದ್ರೆ ಅವ್ರೇ ಕೇಳಿ ಬಂದ ಪ್ರೆಸ್ ಇಲ್ಲ ಏನಿಲ್ಲ ರಿಪೋರ್ಟರ್ ಕೇಳ್ತಿದ್ರು ಯಾರು ರಿಪೋರ್ಟರ್ ಕಾರ್ಡ್ ತೋರಿಸ್ತಾರೆ ಬಟ್ ನಾವು ಹೋದ್ಕೊಳ್ಳಿ ಎದುರುಗಡೆ ನಮ್ಮ ಗಾಡಿ ಬಜಾಜ್ ಬಂದು ಕೇಳಿ ಬಿಡ್ರಿ ಅಂತ ಅಂದ್ರೆ ಒಟ್ಟು ಪೊಲೀಸ್ ಕೂಡ ಅಂತ ಒಡನಾಟ ಇಟ್ಟಿದ್ದೆವು ಈದ್ಗಾ ಮೈದಾನದಲ್ಲಿ ಕೂಡ ನಮ್ಗೆ ಒಳಗಡೆ ಫೋಟೋ ತೆಗಿಲಿಕ್ಕೆ ಬಿಟ್ಟಿಲ್ಲ ಅದು ಆ ಟೈಮ್ನಲ್ಲಿ ನಮ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು DGP ಅವಾಗ ರಾಮಲಿಂಗದಲ್ಲಿ ಇಲ್ಲಿರುವ ರಾಜಕೀಯ ಇದೆ ನೀವು ಒಳಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಆಮೇಲೆ ನಮ್ಮ ಪೊಲೀಸರು ಸ್ಟೇಷನ್ ಕೂರಿಸಿ ಆಮೇಲೆ ನಾವು ಬಿಟ್ಟಿದ್ದೆ ಯಾಕಂದ್ರೆ ಒಂದೊಂದು ಘಟನೆ ಬಹಳ ನಮ್ಗೆ ಮಾರಬೇಕಾಗಿದೆ ಯಾಕಂದ್ರೆ ಈ ಯಾವುದೇ ಕಾಯಕ ಕೃಷಿ ಕುಟುಂಬ ನಾವು ಯಾವುದೇ ಫಲಾಪೇಕ್ಷೆ ಕೆಲಸ ಮಾಡಿದ್ರೆ ಸಿಗ್ತೈತೆ ಅಂತದ ಯಾಕಂದ್ರೆ ಇವತ್ತಿನ ಆದ ಸುಖ ನಮ್ಮ ಮಕ್ಕಳಿಗಾದ ಎಲ್ಲರಿಗೆ ನೀವು ಫಲಾಪೇಕ್ಷೆ ನೀವು ಕೆಲಸ ನೀವು ಟೈಮ್ ಸರಿ ಮಾಡಿ ಕರೆಕ್ಟ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಅವಾಗ ನಾವು 2 ಪೇಪರ್ ಉದಯವಾಣಿ ರಾಷ್ಟ್ರ ಪತ್ರಿಕಾ ಇಂಡಿಯನ್ ಎಕ್ಸ್ಪ್ರೆಸ್ ಇಂಡಿಯಾ ಟುಡೇ ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಸಕಾಳ ತರುಣ ಇವರೆಲ್ಲ ಫ್ಯಾಕ್ಸ್ ಸ್ಪೆಷಲ್ ನಮ್ಮ ಮನೆಗೆ ಬಂದು ಕೂತ್ಬಿಡ್ತಾರೆ ಈದ್ಗಾ ಮೈದಾನ ಬಂದು ಕೂಡ ಸೀದಾ ಬಂದು ಕೂತ್ಬಿಟ್ರೆ ಅಲ್ಲಿಂದ ಸ್ಕ್ಯಾನ್ ಮಾಡಿ ನಾವು ಕಳಿಸೋದಾಗಿದೆ ಯಾಕಂದ್ರೆ ಆ ರೀತಿ ಒಂದು ಈ ಪತ್ರಿಕಾ ಫೀಲ್ಡ್ ಭಾಳ ಇದೆ ಬಟ್ ಈಗ ಆ ರೀತಿ ಎಂಜಾಯ್ ಮಾಡೋದು ಈಗ ಆಗಕ್ಕೆ ಅನಿಸ್ತದೆ ಯಾಕಂದ್ರೆ ಮೊಬೈಲ್ ಇನ್ನೂ ಟೆಕ್ನಾಲಜಿ ಭಾಳ ಬೆಳೆಸ್ಬಿಟ್ಟಿದೆ ಈ ಟೆಕ್ನಾಲಜಿ ಭಾಳ ಬೆಳೆಸ್ಬೇಕಾದ್ರೆ ಒಂದು ದುರದೃಷ್ಟ ಅಂತ ಅಂದ್ರೆ ಈ ಮೀಡಿಯಾ ಟಿವಿ ಮನೋಜ್ ಪಾಟೀಲ್ ಹೇಳಿದಾಗ ಬಹಳ ಅಧೋಗತಿಗೆ ಹೋಗ್ತಾ ಇದೆ ಈಗ ನಮ್ಮ ಮಕ್ಕಳಿಗಾಗಲಿ ನಮ್ಮ ಜನಕ್ಕೆ ಏನು ತೋರಿಸ್ಬೇಕು ನಾನು ತೋರಿಸ್ತಾ ಇಲ್ಲ ಈಗ ಯಾಕಂದ್ರೆ ಒಬ್ಬ ಯಾರನ್ನ ಎನ್ಕರೇಜ್ ಮಾಡಿ ಏನಾದ್ರು ಚಲೋ ಮಾಡಿದ್ರೆ ಅಲ್ಲಿ ಯಾರು ಬರೋದಿಲ್ಲ ಅಲ್ಲೇ ಒಂದು ಹೆಣ್ಮಕ್ಳು ಒಂದು ಕಪಾಳ ಹೊಡೆದ್ರೆ ಯಾರು ಅಂತಂದ್ರೆ ಇಮಿಡಿಯೇಟ್ ಎಲ್ಲ ಟಿವಿದು ಮಾಡ್ತಾರೆ ಬಟ್ ಅದು ಹೋಗ್ಬೇಕು ಅದು ಹೋದ್ರೆ ನಮ್ಮ ದೇಶ ಒಂದು ಮುಂದೆ ಹೋಗ್ತಿದೆ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಎಷ್ಟೋ ಮಂದಿ ಒಳ್ಳೆ ಕರವರ್ಷ ಮಾಡ್ತಾರೆ ಏನೇನು ಅವ್ರು ಅಚೀವ್ಮೆಂಟ್ ಮಾಡ್ತಾರೆ ಹತ್ತಲ್ಲಿ ಹೋಗಿ ಅವ್ರ ಸ್ಟೋರಿ ಮಾಡಿ ಒಂದು ವಾರದಾಗ ಒಂದು 4 ಸ್ಟೋರಿ ಹತ್ತೋರು ಹಾಕಿಬಿಟ್ಟಂದ್ರೆ ನಮ್ಮ ಮೀಡಿಯಾನು ಭಾಳ ಮುಂದೆ ಹೋಗ್ತಿದೆ ಎಷ್ಟೋ ಈಗ ಸೋಷಿಯಲ್ ಮೀಡಿಯಾನು ಬಂದಾವ ಅದ್ರಲ್ಲಿ ಅನ್ವಾಂಟೆಡ್ ಏನು ಮಕ್ಕಳಿಗೆ ಅಂದ್ರೆ ಏನು ಬೇಕಾದ್ರೆ ಅದನ್ನು ನೋಡ್ಬೋದು ಯಾಕಂದ್ರೆ ಆ ರೀತಿ ಆಗಬಾರ್ದು ಅದಕ್ಕೊಂದು ಏನಾದ್ರು ಸರ್ಕಾರ ಅದಕ್ಕೊಂದು ಕಡಿವಾಣ ಹಾಕಬೇಕು ಯಾಕಂದ್ರೆ ನಾವು ನೋಡ್ರಿ ಸಜ್ಜನ ನಾವು ಅಂಕಿಟ್ಟಿದ್ದಾಗ ನೋಡ್ತಿದ್ದೀವಿ ಅದು ಊಟ ಬಲ್ಲವರಿಗೆ ರೋಗವಿಲ್ಲ ಮಾತು ಬಲ್ಲವರಿಗೆ ಜಗಳವಿಲ್ಲ ಇವೆಲ್ಲ ಸಣ್ಣ ಇದೆಲ್ಲ ಈಗ ನಾವು ಏನ್ ನೋಡ್ರಿ ಯಾವುದೇ ನಮ್ಮ ಮನೆಗೆ ಎಲ್ಲರಿಗೆ ಮೊಬೈಲ್ ಕೊಟ್ಬಿಡ್ತಾರೆ ಈ ಮೊಬೈಲ್ ಹಿಡಿದ್ಕೊಳ್ಳಿ ಅದ್ರೊಳಗೆ ಏನು ಇನ್ಸ್ಟಾಗ್ರಾಮ್ ಹೋಗ್ತಾರೆ ಪಟ್ ಅವು ಎಲ್ಲ ಅನ್ವಾಂಟೆಡ್ ಎಲ್ಲ ಬಂದ್ಬಿಡ್ತಾವೆ ನೋಡ್ಲಾರ್ದು ಮಕ್ಕಳು ಸುತ್ತ ನೋಡಿ ಇವತ್ತು ಬಹಳ ಅವ್ರೊಂದು ಕಂಟೆಂಟ್ ಮಾಡಿ ಇಂಥದ್ದು ಹಾಕ್ಬೇಕು ಇಂಥದ್ದು ಹಾಕ್ಬಾರ್ದು ಇಂಥವೆಲ್ಲ ಬ್ಲಾಕ್ ಮಾಡ್ಬೇಕಂತ ಹೇಳಿದ್ರೆ ಅವು ಒಳ್ಳೆ ನಾವು ನೋಡ್ತಾ ಇದ್ರೆ ಮಕ್ಕಳಿಗೆ ಏನು ನಾವು ಇವತ್ತು ಎಜುಕೇಟ್ ಮಾಡ್ತೇವೆ ಆ ಮಕ್ಕಳು ಮುಂದೆ ಬೆಳಿತಾವೆ ಆ ರೀತಿ ಒಳ್ಳೇದು ಮಾಡ್ಬೇಕಂತದೆ ಅದರ ಆ ಪ್ರಯತ್ನದಲ್ಲಿ ಒಂದು RSS ಒಂದು ಬಹಳ ಒಳ್ಳೆ ಹೆಜ್ಜೆ ನೀಡ್ತಾ ಇದೆ ಯಾಕಂದ್ರೆ ನಾನು 1978 ಸ್ಟೂಡೆಂಟ್ ಆಗ ನನಗೆ ಹೆಲ್ತ್ಗೆ ಏನಾರು ಮಾಡ್ಬೇಕಂದಾಗ RSS ಶಾಖೆ ಹೋಗುವಂತ RSS ಶಾಖೆ ಹೋದ್ರೆ ಅವ್ರು ಬಂದು ಹೆಸರು ನಾವು ಹೋಗೋದು ಆಗ್ತೈತೆ ನಾ ಏನು ಮಾಡಿದೆ ಇದು RSSಗೆ ಹೋಗ್ಬೇಕಂದ್ರೆ ಯಾರು ನಡೆಸ್ಕೊಂಡು ನಾವು ಸ್ವಯಂ ಪ್ರೇರಿತ ಹೋಗ್ಬೇಕಂದ್ರೆ ನಾನೇ ಯಾಕೆ ಶಾಖೆ ಮಾಡ್ಬೋದು ಅಂತೇಳಿ ಮ್ಯಾದರೋಣಿನಲ್ಲಿ ಒಂದು ಶ್ರೀರಾಮ ಇದು ಹುಬ್ಬಳ್ಳಿ ಗಣೇಶ್ ಶಾಖೆ ಅಂತ ನಾವು ಪ್ರಾರಂಭ ಮಾಡಿದೆ ಅದು 2-3 ವರ್ಷ ಮಟ್ಟ ನಾವು ಮಾಡಿದೆ ನಾನು ಮಾಡೋದು ನಾನು ಕರ್ಕೊಂಡು ಹೋಗೋದು ಮಾಡೋದು ಅದು ಅಲ್ಲಿ ಒಂದು ಏನಾಗ್ತೈತೆ ಒಂದು ಡಿಸಿಪ್ಲಿನ್ ಸಿಗ್ತಿತ್ತು ಒಂದು ನಾನು 8:30 ಹೇಳುವ ಮನುಷ್ಯ 6 ಗಂಟೆಗೆ ಎಲೆಕ್ಷನ್ 6 ಗಂಟೆಗೆ ಹೇಳ್ಕೊಂಡು ಅವಾಗ ನಮ್ಮ ಮಂಗೇಶ್ಮೆಂಟೆ ಮತ್ತು ಇಲ್ಲಿ ದತ್ತಾತ್ರೇಯ ಅಂತ ಒಬ್ಬರಿದ್ದಾರೆ ಅವರು ಕೂಡ ನಮಗೆಲ್ಲ ಲಾಠಿ ಕಳಿಸೋದು ಮತ್ತು ಇಲ್ಲಿ ಬರೋದು ನಮ್ಮ ಮನೆಯಲ್ಲಿ ಊಟ ಮಾಡೋದು ಅವ್ರು ಯಾವ ರೀತಿ ಇರಬೇಕು ಒಂದು ಮನುಷ್ಯ ಯಾವ ರೀತಿ ಜೀವನ ಮಾಡ್ಬೇಕು ಊಟ ಮಾಡೋ ಮುಂದೆ ಯಾವ ರೀತಿ ಪ್ರಸಾದ ತಗೋಬೇಕು ಬಂದವ್ರಿಗೆ ಯಾವ ರೀತಿ ಮಾತಾಡ್ಬೇಕು ಯಾರಿಗೆ ಏನು ಹೇಳ್ಬೇಕು ಅನ್ನೋದು ಅವರು ಅಂದ್ರೆ RSS ನಲ್ಲಿ ಮನುಷ್ಯ ಯಾರೊಬ್ಬ RSS ಶಾಖೆ ಹೊರಟಾದ್ರೆ ಅವನು ಪೂರ್ತಿ ಪ್ರಮಾಣದ ಮೂರ್ತಿ ಆಗ್ತಾನಂತ ನಮ್ಮೊಂದು ಖಾತ್ರಿ ಇದೆ ಯಾಕಂದ್ರೆ ಅಲ್ಲಿ ಒಂದು ರಾಷ್ಟ್ರಭಕ್ತಿ ದೇಶಭಕ್ತಿ ಮತ್ತು ಮನೆಯಲ್ಲಿ ಯಾವ ರೀತಿ ಇರ್ಬೇಕಂತ ಹೇಳ್ತಾರೆ ಅವ್ರು ಯಾರು ಚಾ ಕುಡಿಯಂಗಿಲ್ಲ ಯಾರು ತಿನ್ನಂಗಿಲ್ಲ ಏನಿಲ್ಲ ದೇಶ ಸೇವೆ ಚಲೋ ಕೆಲಸ ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಅದನ್ನ ನಮ್ಮ ಕೈಗೆ ನಾವು ಮಾಡ್ಬೇಕು ಅವಾಗಿಂದ ನಮ್ಗೆ ಅಸ್ತಮ ಇದ್ದಾಗ ಅವಾಗಿಂದ ನಾವು ನಮಗೆ ಪ್ರತಿದಿನ ಯೋಗ 6 ಗಂಟೆಗೆ ಯೋಗ ಟೈಮ್ ಸೇರಿ ಫುಡ್ ತಿಂತಾ ಇದ್ದ ಹೀಗಿದ್ರೆ ಹೆಲ್ತ್ ನಾವು ಕಳ್ಕೋಬೇಕು ಯಾಕಂದ್ರೆ ಎಷ್ಟು ಪತ್ರಕರ್ತರಿದ್ದಾಗ ನಮ್ಮ ಊಟ ಸಿಗಿಲ್ಲ ನಾವು ಏನಿದ್ದಾಗ ನಾವು ಕಿಶೋರ್ ಸ್ವಲ್ಪ ವಾಟರ್ ಬಿ ರಕ್ಷಿ ಇಟ್ಕೊಂಡು ನಾವು ಹೋಗ್ಬಿಡ್ತೀವಿ ನಾವು ಪ್ರೆಸ್ ಮೀಟ್ ಒಳಗೆ ವಾತಾವರಣದಾಗ ಕೇಳೋರು ಸ್ವಲ್ಪ ಏನಾದ್ರು ಕೂಡಿ ಹೇಳ್ತಾರೆ ಯಾಕಂದ್ರೆ ಅವು ಒಂದು 4-5 ತಿಂಗಳು ನಮ್ಗೆ ಎಷ್ಟು ಎನರ್ಜಿ ಯಾಕಂದ್ರೆ ಪ್ರೋಗ್ರಾಮ್ 4-5 ತಾಸು ನಾವು ನಿಂದಿರ್ಬೇಕು ಮಕ್ಕಳು ಮಿನಿಸ್ಟರ್ ಬರೋಂಗಿಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ ಅವಾಗಿದ್ದ ನಮ್ಗೆ ಊಟ ಇಲ್ಲ ನೀರಿಲ್ಲ ಇಲ್ಲ ಅದ್ರೊಳಗೆ ಅಷ್ಟೇ ಇರ್ಬೇಕು ಯಾಕಂದ್ರೆ
ಈ ಪತ್ರಿಕಾ ಫೀಲ್ಡ್ ಆ ರೀತಿ ಇದೆ. ಅದನ್ನು ನೋಡಿ ನನಗೆ ಸನ್ಮಾನ ಮಾಡಿದ ನಾನು ನನ್ನ ಅನುಭವ ಅಂತ ಹೇಳಲಿಕ್ಕೆ ಇಷ್ಟಪಟ್ಟೆ. ಯಾಕಂದ್ರೆ ಮನುಷ್ಯ ಆದಮೇಲೆ ನಮ್ಮ ಕಾಯಕ ನೋಡ್ಬೇಕು, ನಮ್ಮ ಹೆಲ್ತ್ ನೋಡ್ಬೇಕು. ನಮ್ಮ ಹೆಲ್ತ್ ನೋಡೋದ್ರಿಂದ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಆ ರೀತಿ ನಾವು ಆವಾಗಿಂದ ಮುಂಜಾನೆ 6 ಗಂಟೆಗೆ ನಮ್ಮ 4ನೇ ಫ್ಲೋರ್ ಮೇಲೆ 90 ಸ್ಟೆಪ್ ಎದ್ದು ಅಲ್ಲಿ ತುಳಸಿ ಇದೆ ಮತ್ತು ಆಮೇಲೆ ಅಮೃತ ಬಳ್ಳಿ ತಿಂದು ಟೈಮ್ಸ್ ಇರ್ತದೆ. ಯಾವುದೇ ಇಲ್ಲ, ಶುಗರ್ ಇಲ್ಲ, BP ಇಲ್ಲ, 61 ಅದರ ಕೂಟ ನಮ್ಮ ಕುಟುಂಬದವರು ಸುಖ, ನಮ್ಮ ಸೊಸೆ, ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಸಹಕಾರ ಕೊಡ್ತಾರೆ. ಸಹಕಾರ ಎಲ್ಲ ಕೊಡ್ತಾರೆ ಅಂದ್ರೆ ನಾವು ಆ ರೀತಿ ನಮ್ಮ ಮನೆಯಲ್ಲಿ ಇದ್ರೆ ಮಾತ್ರ ಕೊಡ್ತಾರೆ. ಆ ರೀತಿ ಇವತ್ತು ನಮಗೆ ಈ ಸನ್ಮಾನ ಮಾಡಿದ್ರಿ. ಈ ರೀತಿ ಬಹಳ ಖುಷಿ ಆಗ್ತೈತಿ. ಒಂದು RSS ಒಂದು ಇದು ಮಾಡ್ಬೇಕು, ಹೇಳಿದ್ರೆ ಇನ್ಸ್ಟಾಗ್ರಾಮ್ ಆಗಲಿ ಏನಾಗಲಿ ಇದಕ್ಕೊಂದು ತಹಬದಿ ಬರಬೇಕು. ಯಾಕಂದ್ರೆ ಮುಂದೆ ಪೀಳಿಗೆ ಟೆಕ್ನಾಲಜಿ ಇದರಿಗೆ ಬಳಕೆ ಮಾಡೋದು ಭಾಳ ಚೆನ್ನಾಗಿದೆ. ನರೇಂದ್ರ ಮೋದಿ ಅವರು ಹೇಳಿದಾಗ ಟೆಕ್ನಾಲಜಿ ಭಾಳ ಚೆನ್ನಾಗಿದೆ. ಆ ಟೆಕ್ನಾಲಜಿ ನೋಡ್ಕೊಂಡು ನಾವು ಜಾರಿಗೆ ಬೀಳ್ತಾ ಇದ್ದೇವೆ. ಅದನ್ನು ಒಂದು ಸ್ವಲ್ಪ ಗಮನ ಮಾಡಬೇಕು. ನಾವು ಅದರ ಬಗ್ಗೆ ಮುಂಜಾಗ್ರತೆ ವಹಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ಬೋಧನೆ ಮಾಡಬೇಕು ಅಂತ ಹೇಳಿ ಇಷ್ಟು ಮಾತಾಡಿ ಎಲ್ಲರಿಗೂ ನಮಸ್ಕಾರ.